ನನ್ನ ತಂದೆ ತಾಯಿ ಬಳಗಕ್ಕ ಹೌದು ಅಣ್ಣ ಬಸವಣ್ಣನ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ಅಣ್ಣನ ಬಳಗಕ್ಕ ಹೌದೌದಲ್ಲ ಅಕ್ಕ ಮಹಾದೇವಿ ಸ್ವರೂಪದಲ್ಲಿ ಕುಂತಿರ್ತಕ್ಕಂತ ನನ್ನ ಅಕ್ಕನ ಬಳಗಕ್ಕ ಏನ್ರಿ ಮಾತಾ ಕರಜಿಗೆ ಸಂಘದ ವತಿಯಿಂದ 2ನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಅವರಿವರನ್ನದಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ನನ್ನ ದೈವಕ್ಕ ಏನ್ ಕೇಳೋದ್ರಿ ಮಾತಾ ಮತ್ತೊಮ್ಮೆ ಮುಗಿದೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತಾ ಅದಕ್ಕೂ ತಮ್ಮ ಮಹಾತ್ಮರಾಗಿರ್ತಕ್ಕಂಥವ್ರು ಶರಣರಾಗಿರ್ತಕ್ಕಂಥವ್ರು ಸತ್ಪುರುಷರಾಗಿರ್ತಕ್ಕಂಥವ್ರು ಏನ್ ಮಾಡಿದಾರ ಮಾತಿನಲ್ಲಿ ಒಂದು ಮಾತೇನು ಹೇಳ್ತಾರಪ್ಪ ಅಂತಂದ್ರ ಏನ್ ಹೇಳಿವ ಮಾತಾ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ನಕ್ಕ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಹಸುವಿದ್ದು ಫಲವೇನು ಹೀನವಿಲ್ಲದ ನಕ್ಕ ಹೌದು ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ 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 ನಾನೆದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲ 12ನೇ ಶತಮಾನದೊಳಗ ಅಕ್ಕ ಮಹಾದೇವಿಯವರು ಈ ಮಾತು ಹೇಳ್ತಾರೆ. ಇದೇ ಮಾತು ಯಾಕೆ ಹೇಳಿದ್ರು ಅವರು ಆ ಮರವಿದ್ದು ಫಲವೇನು ನೆರಳವಿಲ್ಲದ ನಕ್ಕ ಅಂದ್ರ ತಮ್ಮ ಏನ್ರಿ ಮಾತಾ ಗಿಡ ಎಷ್ಟು ದ್ವಾಣದ ರಗಡದವ್ರದ್ದು ಗಿಡ ಖರೆ ಗಿಡಕ್ಕ ನೆರಳ ಹಣ್ಣು ಕಾಯಿ ಅಂತಕ್ಕಂಥದ ಇರ್ಲಿಲ್ಲಪ್ಪ ಅಂತಂದ್ರ ಏನು ಗಿಡ ಎಷ್ಟೇ ದ್ವಾಡದಿದ್ರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದಲ್ಲ ಇನ್ನು ಹಸುವಿದ್ದು ಫಲವೇನು ಹೈನವಿಲ್ಲದ ನಕ್ಕ ಅಂದ್ರೆ ನೀವು ಮಾತಾ ನೀ ಲಕ್ಷಾನುಗಟ್ಲೆ ರೊಕ್ಕ ಕೊಟ್ಟ ಆಕಳ ತಂದು ಮನಿ ಮುಂದೆ ಕಟ್ಟು ಕಟ್ಟು ಕಿಲಾರ ಹಾಕೋ ಖರೆ ಆ ಆಕಳ ಹಾಲಿನೇ ಹಿಂಡ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದು ಆಕಳ ತಗೊಂಡು ಆಕಳಿಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಹೌದಲ್ಲ ಧನವಿದ್ದು ಫಲವೇನು ದಯವಿಲ್ಲದ ನಕ್ಕ ಅಂದ್ರೆ ನೀವು ಮಾತಾ ತಮ್ಮ ನಮ್ಮ ಬಳಿ ಎಷ್ಟೋ ಶ್ರೀಮಂತಿಗೆ ತುಂಬಿ ತುಳುಕಲಕ್ಕತ್ತದ ಆಸ್ತಿ ಅದ ಅಂತಸ್ತದ ಬೆಳ್ಳಿ ಅದ ಬಂಗಾರದ ರಗಡದಲ್ಲ ಬೇಡಿದವರಿಗೆ ಬೇಕಾದ ಕೊಡುವಂತ ಶ್ರೀಮಂತಿಕೆ ನಮ್ಮ ಬಳಿ ಇದ್ರು ಖರೆ ಏನಾಗಿದ್ರಿ ದಯಾಮಯ ಅಂತ ಕರುಣೆ ಅಂತಕ್ಕಂಥದ್ದು ಇರ್ಲಿಲ್ಲಪ್ಪ ಅಂತಂದ್ರ ಕೊಡುವಂತ ಧರ್ಮನೇ ನಮ್ಮ ಬಳಿ ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ್ರಿ ಅದಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರೆ. ಹೌದಲ್ಲ ಇನ್ನು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ಅಂದ್ರೆ ನೀವು ಮಾತಾ ನೋಡ್ಲಿಕ್ಕ ಮನುಷ್ಯ ಅಂದದಾನ ಚಂದದಾನ ರೂಪವಂತದನ ಖರೆ ಏನಾಗ್ಯದವ ಒಳಗ ಗುಣ ಚಲೋ ಇರ್ಲಿಲ್ಲಪ್ಪ ಅಂತಂದ್ರ ನೀ ಗುಣ ಚಲೋ ಇರ್ಲಿಕ್ಕಂದ್ ಏನ್ ಮಾಡುದು ಆ ರೂಪಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ ತಮ್ಮ. ಹೌದಲ್ಲ ಇನ್ನು ಅಗಲವಿದ್ದು ಫಲವೇನು ಬಾಣವಿಲ್ಲದ ನಕ್ಕ ಅಂದ್ರೆ ನೀವು ಮಾತಾ ನಮ್ಮ ಬಳಿ ಒಂದಲ್ಲ 10 ಬಂಗಾರ ಗಂಗಾಳ ಅದಾವಲ್ಲ ಮನ್ಯಾಗ ಖರೆ ಅದ್ರಾಗ ಬಾಣ ಇರ್ಲಿಲ್ಲಪ್ಪ ಅಂತಂದ್ರ ಏನ್ ಮಾಡುದ ಗಂಗಾಳ ತಗೊಂಡು ಅಂತವ್ 10 ಅಲ್ಲ 100 ಇದ್ರು ಸಹಿತ ಅವಕ್ಕೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ್ತಾರ. ಇನ್ನು ಕೊನೆಯದಾಗಿ ನಾನೆದ್ದು ಫಲವೇನು ನನ್ನಲ್ಲಿ ಜ್ಞಾನವಿಲ್ಲದ ನಕ್ಕ ಅಂದ್ರೆ ನೀವು ಮಾತಾ ಈ ಇರುವಿ 84 ಇವನೆಗಳನ್ನ ತಿರುಗಿ ತಿರುಗಿ ಕೊನೆಯದಾದಂತ ಶ್ರೇಷ್ಠವಾದ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದೇವಪ್ಪ ಅಂತಂದ್ರ ಏನ್ ಮಾಡತ್ತೀವಿ ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂತ ಇರ್ಬೇಕಾಗ್ಯದ. ಬೇಕಲ್ಲ ಆ ಜ್ಞಾನ ಇರ್ಲಿಲ್ಲಪ್ಪ ಅಂತಂದ್ರ ಏನಾಗ್ತದ್ರಿ ಈ ಮಾನವ ಜನ್ಮಕ್ಕೂ ಹುಟ್ಟೇನು ಸ್ವಾರ್ಥಕ್ಕೆ ಇಲ್ಲ ಅಂತಕ್ಕಂತ ಮಾತು ಅಕ್ಕ ಮಹಾದೇವಿಯವರು ಹೇಳ್ತಾರೆ. ಹೌದಲ್ಲ ಅದಕ್ಕೆ ಇರ್ಲಿ ತಮ್ಮ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ, ನೇರವಾಗಿ ವಿಷಯನೇ ಮಾತಾಡ್ರಿ ಅಂತಕ್ಕಂತ ಮಾತ ಈಗಾಗಲಿ ಕಮಿಟಿ ಅವ್ರು ಹೇಳಕತ್ತಾರ. ಅಷ್ಟೇ ಏನಪ್ಪಾ ಅಂತಂದ್ರ ಊಟಿನೊಳಗ ಉಪ್ಪಿನಕಾಯಿ ಯಾಕಪ್ಪ ಅಂತಂದ್ರ ಇನ್ನೊಂದು ಕಡೆ ಹೇಳ್ತಾರ ಏನದು ಕನಕದಾಸರು ಹೇಳ್ತಾರ ಏನಂದ್ರೆ ಆ ಅಜ್ಞಾನಿಗಳ ಜೋಡಿ ಸ್ನೇಹ ಮಾಡೋದಕ್ಕಿಂತ ಸುಜ್ಞಾನಿಗಳ ಜೋಡಿ ಜಗಳವೇ ಲೇಸು ಅಂತ ಹೇಳಿದರು. ಅಜ್ಞಾನಿ ಜೋಡಿ ಸೇರಿದ 4 ಲತ್ತಿ ಪೆಟ್ಟಗಳ ಸಿಗ್ತಾವ ಹೊರತಾಗಿ ಬುದ್ಧಿ ಅನ್ನೋದು ಬರುದಿಲ್ಲ. ಅದೇ ಸುಜ್ಞಾನಿ ಜೋಡಿ ಜಗಳ ಮಾಡಿ ನೋಡು, ಆ ಜಗಳದೊಳಗೆ 4 ತತ್ವದ ಮಾತುಗಳು ಸಿಗ್ತಾವ ಅಂತಕ್ಕಂತ ಮಾತು ಹೇಳ್ತಾರ. ಇರ್ಲಿ ನೇರವಾಗಿ ವಿಷಯ ಕಡೆ ಹೋಗುದದ. ಇವತ್ತಿನ ದಿವಸ ಹಾಲ ಮತದ ಸಿದ್ಧರ ಸಿದ್ಧಾಟಿ ವಿಷಯನ ಕೇಳೋಗೋಸ್ಕರವಾಗಿ ಯಾರು ನಮ್ಮ ಹಿರಿಯರ ಬಳಗ ತಂದಿ ಬಳಗ ಕುಂತದ. ಅಧ್ಯಾತ್ಮದ ಹಾಡುಗಳು ಅನುಭವ ಮಾತನ್ನ ಕೇಳೋಗೋಸ್ಕರವಾಗಿ ನಮ್ಮ ಅವನ ಬಳಗ ಕುಂತದ. ಅವರು ಆ ಮೇಲವಾಗಿ ಅವ್ರ ಮ್ಯಾಗ ಇನ್ನ ಹಾಡೋದು ಬಾಕಿ ಉಳ್ದದ. ಚಾಲ್ನಾಗ ಹಾಡೋದದ ವಿಷಯ ಏನದ ವಿಷಯ ಹಾದಿ ಸರಿಯೊಳಗ ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಏನ್ ಮಾಡಿದ್ರು ಆ ವಿಷಯ ಇಟ್ಟು ಚರ್ಚೆ ಮಾಡ್ಕೊತ ಹೋರಿ ಒಂದು ಸಿದ್ಧಾಟಿ ರೂಪದೊಳಗ ಪ್ರಶ್ನೆ ಕೇಳ್ರಿ ಅಂದ ಕೂಡ್ಲೆ ನಾವೊಂದು ಸಿದ್ಧಾಟಿ ರೂಪದೊಳಗ ಪ್ರಶ್ನೆ ಕೇಳಿದ್ದೆ. ಏನ್ ಕೇಳಿದೀವ ಮಾತಾ ಮಂದಾನಗಿರಿಯಾಗಿ ಇದ್ದಾಗ ಬೀರದೇವರ ಅಕ್ಕ ಮಾಯವನ ಕೈಲಿ ಕಾಡಿ ಬೇಡಿ ಬಿಲ್ಲು ಮಾಡಿ ಇಸ್ಕೊಂಡ ಬಿಲ್ಲು ಬಾಣಿನ ವಿದ್ಯಾ ಕಲಿತ. ಹೌದಲ್ಲ ಖರೆ ಮುಂದೆ ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡ್ಬೇಕಾದ್ರ
ವಾಯು ಗಂಗಾಳ ಯಾರದಿಂದ ತಯಾರು ಮಾಡ್ಕೊಂಡ ಮುಂಗಿಪಟ್ಟಣ ಕೇಸುರಾಜನ ರೋಗ ನಿವಾರಣೆ ಮಾಡಿ ಅವನದಿಂದ ಮೂರೂರು ಮುಗುನಿ ಮ್ಯಾಗ ಕುಲಿಮಿ ಹೂಡಿ ಅಲ್ಲಿ ದೇವರಿಗೆ ಬಪ್ಪಣ್ಣನ ಆಹುತಿ ಕೊಟ್ಟು 3 ವಸ್ತುಗಳ ತಯಾರು ಮಾಡ್ಕೊಂಡ ವಾಣೇಶ್ವರ ದೈತ್ಯನ ಮರ್ದನ ಮಾಡದ. ನಾ ಏನು ಪ್ರಶ್ನೆ ಕೇಳಿನಿ, ಏನಿಗೆ ಕೇಳಿದೀವ ಮಾತಾ? ಬೀರ ದೇವರಿಗೆ ಮೊದಲೇ ಬಿಲ್ಲು ವಿದ್ಯೆ ಅದ, ಬಿಲ್ಲು ವಿದ್ಯೆ ಮೊದಲೇ ಕಲ್ತಾನ. ಆ ಬಿಲ್ಲು ಬಾಣಿನದಿಂದ ವಾಣೇಶ್ವರ ದೈತ್ಯನ ಮರ್ದನ ಮಾಡಬೇಕಾಗಿತ್ತು. ರುಮ್ಚೂರಿ ಪಂಚಡಂಗಿ ವಾಯು ಗಂಗಾ ಇವು ಯಾಕ 3 ವಸ್ತುಗಳ ತಯಾರು ಮಾಡ್ಕೊಂಡು ವಾಣೇಶ್ವರ ದೈತ್ಯನ ಮರ್ದನ ಮಾಡದಂತ ಕೇಳಿದ ಕೂಡ್ಲೆ ಏನಂತಾರ ಚಿಗಡಿ ಅಕ್ಕವರು? ಅಕ್ಕವ್ರು ಹೇಳಿದ್ರ ಅವರು ಏನಂದ್ರಿ ಮಾತಾ? ಮುಂದ ಈ ಬೀರ ದೇವರ ಯಾರು ಗೆಳೆ ಆಗಿರ್ತಕ್ಕಂತ ದೇವರಿಗೆ ಬಪ್ಪಣ್ಣನ ಅಂತ್ಯಾಗಿ ಶಿಶುಮಗ ಆಗಿರ್ತಕ್ಕಂತ ಮಾಲಿಂಗರಾಯನ ಬೀರ ದೇವರ ಪಡ್ಕೋಬೇಕಾಗಿತ್ತು. ಅದರ ಸಲುವಾಗಿ ಏನಪ್ಪಾ ಅಂತಂದ್ರ ಅಲ್ಲಿ ರುಮ್ಚೂರಿ ಪಂಚಡಂಗಿ ವಾಯುಗಂಗಳ ತಯಾರು ಮಾಡ್ಕೊಂಡ ಅಂತಕ್ಕಂತ ಮಾತಂದ್ರ. ಮತ್ತೆ ಇದಕ್ಕಿಂತ ಮೊದಲು ಏನಂದ್ರು ಬಿಲ್ಲು ಬಾಣಿನದಿಂದ ಯಾಕ ವಾಣೇಶ್ವರ ದೈತ್ಯನ ಮರ್ದನ ಮಾಡ್ಲಿಲ್ಲ ಅಂತ ಕೇಳದ ಕೂಡಲೇ ಅವ್ರ ಏನ್ ಹೇಳಿದ್ರು? ಏನ್ ಹೇಳ್ತಾರೆ? ಅಲ್ಲಿ ಏನಪ್ಪಾ ಅಂತಂದ್ರೆ ವಾಣೇಶ್ವರ ದೈತ್ಯಗ ಆ ಬಿಲ್ಲು ಬಾಣ ನಡ್ತಿದ್ದಿಲ್ಲ ಅಂತ ದೈತವ ಇದ್ದ, ಅವನ ಎದ್ಯಾಗ ಬಿಲ್ಲು ಬಾಣ ನಡ್ತಿದ್ದಿಲ್ಲ. ಅದರ ಸಲುವಾಗಿ ಅಲ್ಲಿ ಬಿಲ್ಲು ಬಾಣಿನಿಂದ ಮರ್ದನ ಮಾಡಿಲ್ಲ ಅಂತಕ್ಕಂತ ಮಾತಂದ್ರಿ. ಅಕ್ಕೋರ ನಿಮಗೊಂದು ಮಾತು ಹೇಳೋದದ, ಏನ್ ಹೇಳ್ತೀವ ಮಾತಾ? ಮಾಯವ ಪಡಿಸಿದ ಅಂತಿಂತ ಬಿಲ್ಲು ಬಾಣ ಅಲ್ಲ, ಈ ಭೂಮಿ ಎಷ್ಟು ತೂಕ ಅದ ನೋಡ ಅಂತ ಬಿಲ್ಲು ಬಾಣ ಪಡಿಸಳ ಮಾಯವ. ಭೂಮಿ ತೂಕದ ಬಿಲ್ಲು ಬಾಣ ಮಾಯವ ಪಡಿಸಳ. ಅದಕ್ಕ ಏನಪ್ಪಾ ಅಂತಂದ್ರ ಶಕ್ತಿ ಇಲ್ಲ, ಅದು ನಡ್ತಿದ್ದಿಲ್ಲ ಅಂದ್ರ ಹೆಂಗ್ ಹೇಳೋದ್ ನಿಮ್ಗ? ಮಾನೇಶ್ವರ ದೈತ್ಯ ದೊಡ್ಡ, ಅವ ಏನು ಭೂಮಿ ದೊಡ್ಡದ. ಭೂಮಿ ತೂಕದ ಬಾಣದಿಂದ ಹೆಂಗ ನಡಲ್ಲ ಅಂತಕ್ಕಂತ ಮಾತು ನೀವು ಹೇಳ್ರಿ ಮುಂದಿನ ಸಂಜೆ. ಹೇಳ್ತಾರ ಅಕ್ಕವ್ರು ಹೇಳ್ತಾರ್ರಿ. ಇರ್ಲಿ ತಮ್ಮ, ಯಾಕಪ್ಪಾ ಅಂತಂದ್ರ ಮುಂದೆ ಬಂದು ಏನ್ ಮಾಡಿದ್ರಿ? ಬೀರ ದೇವರ ಏನಪ್ಪಾ ಅಂತಂದ್ರ ಏನು ಶಿಷ್ಯನ ಪಡ್ಕೊಳ್ಳೋ ಸಲುವಾಗಿ ಅಲ್ಲಿ ರುಮ್ಚೂರಿ ಪಂಚಡಂಗಿ ವಾಯು ಗಂಗಳ ತಯಾರು ಮಾಡ್ಕೊಳ ಅಂತಕ್ಕಂತ ಮಾತು ನೀವು ಹೇಳಿರಿ. ನಿಮ್ಮ ಮಾತಿಗೇನು ನಾವು ಅಲ್ಲಗಳಿದಿಲ್ಲ. ಖರೆ ಇನ್ನೂ ಇದರ ಹಿಂದೆ ಸ್ವಲ್ಪ ಇತಿಹಾಸ ಬಹಳ ದೂರ ಅದ. ನೀವು ಏನಪ್ಪಾ ಅಂತಂದ್ರ ತುದಿಯಾಗ ಬಂದು ಹೇಳಿರಿ. ಅಟ್ಟೆ ಹೇಳತ್ತ ಹೇಳ್ಯಾರ ಅವರು ಕಮಿಟಿ ಅವ್ರು. ಇರ್ಲಿ, ಯಾಕಪ್ಪ ಅಂತಂದ್ರೆ ಹಿಂದಿಂದ ಹೇಳಿದ್ರ ಮುಂದಿನ ಅರ್ಥ ಆಗ್ತದ. ಶಿಷ್ಯನಪ್ಪ ಸಡವಾಗಿ ಆ 3 ವಸ್ತ್ರ ತಯಾರು ಮಾಡ್ಯಾನಂದ್ರೆ ಇರ್ಲಿ ತಮ್ಮ. ಮತ್ತೇನ್ರಿ? ಇನ್ನೊಂದು ವಿಷಯ ಇಟ್ಟಿದ್ದೆ. ಏನಿಟ್ರಿ ವಿಷಯ? ಏನ್ ವಿಷಯ ಇಟ್ಟಿದ್ದೆಪ್ಪ ಅಂತಂದ್ರೆ ಜಗತ್ತದೊಳಗ ಏನು ಸೂತ್ರಧಾರಿ ದೊಡ್ಡವದಾನ, ಏನು ಪಾತ್ರಧಾರಿ ಅಂತಕ್ಕಂಥ ದೊಡ್ಡವದಾನ ಅಂತ ತಿಳ್ಕೊಂಡ 2 ವಿಷಯ ಇಟ್ಟಾಗ 2 ವಿಷಯ ಇಟ್ಟು ಕೂಡಲೇ ಅಕ್ಕೋರು ಏನ್ ಹಿಡಿದಿದ್ರು? ಸೂತ್ರಧಾರಿ ಪಾಲ್ ಹಿಡ್ಕೊಂಡ್ರು. ಹಿಡಿದಲ್ಲ ಅಕ್ಕೋರು ಸೂತ್ರಧಾರಿ ಪಾಲ್ ಹಿಡ್ಕೊಂಡು ಏನ್ ಬೆಳೆಸಿದ್ರು? ಏನ್ ಬೆಳೆಸ್ಯಾರವ? 84 ಲಕ್ಷ ಜೀವರಾಶಿ ಹುಟ್ಟಿಸಿದವ ನನ್ನ ಸೂತ್ರಧಾರಿ ಅದಾನ, ಅವಕ್ಕ ಅನ್ನ ಹಾಕದವ ನನ್ನ ಸೂತ್ರಧಾರಿ ಅದ. ಪಾತ್ರಧಾರಿ ಏನು ಕೆಲಸ ಇಲ್ಲ ಅಂತಕ್ಕಂತ ಮಾತಂದ್ರಿ ಅಕ್ಕರ್ ಒಂದು ಮಾತು ಹೇಳೋದದ. ಏನ್ ಹೇಳ್ತೀವ ಮಾತಾ? ಸೂತ್ರಧಾರಿ ಕೆಲಸ ಏನದ? ಏನಂದ್ರಿ? ಬರೇ ಹುಟ್ಟಿಸೋದು ಮತ್ತ ತಗೊಂಡ್ ಹೋಗುದು, ಇಷ್ಟೇ ಕೆಲಸ. ಇದು ಭೂಮಿ ತೆಲಿ ಮ್ಯಾಗ ಈ ಜಗತ್ತೇ ನಡಿಬೇಕಾದ್ರ ಪಾತ್ರಧಾರಿ ಕೆಲಸ. ಹುಟ್ಟಿ ಮೊದಲು ಪಾತ್ರ ಮಾಡಿ ತೋರಿಸ್ಬೇಕಲ್ಲ ಹೋಗವ. ಒಂದೇ ಒಂದು ಮಾತು ಕೇಳ್ತೀನಿ ನಿಮಗ. ಏನ್ ಕೇಳ್ತೀವ? ಎಲ್ಲಾನು ಭಗವಂತನ ಕೈಯಾಗೆ ಅದಪ್ಪ ಅಂತಂದ್ರ ಇವ್ರು ಯಾಕೆ ದುಡಿಬೇಕಾಗಿತ್ತು? ಯಾಕೆ ಇವ್ರು ಸುಮ್ಮ ಮನ್ಯಾಗೆ ಕುಂಡ್ರಬೇಕಾಗಿತ್ತಲ್ಲ? ಯಾಕೆ ತಲಿ ಟೈವಲ ಪಿಯಲ್ಲಿ ಎದಕ್ ಸುತ್ತುದಿವ್ ಸುಮ್ನೆ ಅಲ್ಲ. ಈಗ ಸದ್ದ ನೋಡ್ರಿ, ಏನ್ರಿ ಇಷ್ಟು ಜನ ಕೂತಿರಿ, ಇದ್ರಾಗ ಒಬ್ಬರು ಏನಪ್ಪಾ ಅಂತಂದ್ರ ಹೊಲದಾಗ ರೈತರ ಅದಿರಿ, ಒಬ್ಬರು ನೌಕರಿ ಮಾಡ್ಲಕ್ ಹೋಗ್ತಿರಿ, ಎಲ್ಲಾರು ಪಾತ್ರ ಅದಾವ. ಒಬ್ಬ ಕಬ್ಬಿನ ತೊಡಿಗೂ ಹೊರದ್ರಿ ಅನ್ನದ ಸಲುವಾಗಿದೆ ಅಲ್ಲ, ಅನ್ನದ ಸಲುವಾಗಿ ಅಲ್ಲ. ಮತ್ತ ನಿಮ್ಗೆ ಪರಮಾತ್ಮ ಅನ್ನ ಹಾಕ್ತಿದಪ್ಪ ಅಂತಂದ್ರ ಇವ್ರ ಯಾಕೆ ದುಡಿಲಾಕ್ ಹೋಗ್ತಾರ? ಮುಂದಿನ ಸಂಧಿಗೆ ಹೇಳಕ್ಕ ಪಾತ್ರ ಮಾಡಿ ತೋರ್ಸ್ಬೇಕಾಗ್ಯದ. ಈ ಭೂಮಿ ಮ್ಯಾಗ ಬಂದ ಬಳಕ ಎಲ್ಲಾನು ಪಾತ್ರ ಜನ ಪರಮಾತ್ಮ ಸಹಿತ ಭೂಮಿಗೆ ಬರ್ಬೇಕಾದ್ರ ಪಾತ್ರ ಮಾಡಿ ಬಂದಾನ. ಎಲ್ಲಿ ಬಂದಾನ? ಯಾಕಪ್ಪ ಅಂತಂದ್ರ ತಮ್ಮ ಪರಮಾತ್ಮ ಎಲ್ಲಿ ಕೃತಾಯುಗದಾಗ ಶ್ರೀರಾಮಚಂದ್ರ ಅದ ಪಾತ್ರ ತೊಟ್ಟಲ್ರಿ, ತೊಟ್ಟಲ್ಲ. ಅಲ್ಲಿ ವ್ಯಾಪಾರ ಯುಗದಾಗ ಶ್ರೀಕೃಷ್ಣ ಅದ, ಇಲ್ಲಿನ ಪಾತ್ರ ತೊಟ್ಟ ಪರಶುರಾಮ ಅದ, ವಾಮನ ಅದ. ಹಿಂಗ ದಶ ಅವತಾರಗಳ ಪರಮಾತ್ಮ ತೊಟ್ಟ ಇಲ್ಲಾಗ ಪಾತ್ರ ಮಾಡ್ದ ನಾ ಕೇಳ್ತೀನಿ. ಎಲ್ಲಾದ್ರಾಗ ಒಂದಿನ ಸೂತ್ರಧಾರಿನೇ ಬಂದಿರ್ಬೇಕು. ಹೌದು, ಹಂಗಲ್ಲ ಮತ್ತೆ ಹಂಗ ವಿಷಯ ಏನಿದ್ರು ಪಾತ್ರಧಾರಿನೇ ಇಲ್ಲಿ ಅದ. ಒಂದೇ ಒಂದು ಈಗ ಸದ್ಯ ಭೂಮಿ ತಿನ್ಮ್ಯಾಗ ಕಣ್ಣಿಗೆ ಕಾಣ್ತಿರ್ತಕ್ಕಂತ ವಿಷಯ ನಾ ಹೇಳೋದದ. ಹೇಳು. ಏನು ನಡೆದದ? ಏನ್ ನಡೆದವ? ಸೂತ್ರಧಾರಿ ಹುಟ್ಟಿಸಿ ಬಿಡ್ತಾನ ನಡೀತದ. ನೀರು ಮಾಡಿ ಬಿಟ್ಟ ಸೂತ್ರಧಾರಿ ಅದ ಎಲ್ಲರಿಗೂ ಗೊತ್ತದ. ಖರೆ ನೀರಿಗೆ ಪನ್ನೀರು ಮಾಡ್ದವ ಯಾರು ಅಂತ ನಾ ಕೇಳ್ತೀನಿ. ಯಾರಪ್ಪ? ಪರಮಾತ್ಮ ಬಂದು ಮಾಡ್ಯಾನೇನು? ಇಲ್ಲ. ಇದಕ್ಕೆ ಯಾರು ಮಾಡ್ಯಾರ? ಪಾತ್ರಧಾರಿ ಮಾಡ್ಯಾನ. ಮೂಗು ಮಾಡಿದವ ಸೂತ್ರಧಾರಿ ಅದಾನ.
ಮುಗುಬಟ್ಟ ಖರೆ ಮೂಗಿಗೆ ಮೂಗುತಿ ಇಟ್ಟಾವನೇನು ಸೂತ್ರಧಾರಿ ಅದ ನೀನು ಇಲ್ಲ ಇಲ್ಲ ಪಾತ್ರಧಾರಿ ಅದಾನ ಹೌದು ಆ ಹುಟ್ಟಿನದಿಂದ ಸಾಯು ತನಕನೂ ಪಾತ್ರಧಾರಿ ಬೇಕು ಅಂತಕ್ಕಂತ ಮಾತಿದು ಬರೇ ಏನದ ದೃಷ್ಟಾಂತದ ತಮ್ಮ ಹೌದಲ್ಲ ಇದಕ್ಕೆ ಸಿದ್ಧಾಂತ ಒಂದು ಮಾತು ಹೇಳೋದದ ಏನ್ ಹೇಳ್ತೀವ ಮಾತ ಅವ್ರೊಂದು ಮಾತು ಅಂದಿದ್ರು ಏನಂದ್ರ ಮಾತ ಶ್ರೀಕಿ ಏನಪ್ಪಾ ಅಂತಂದ್ರ ತಮ್ಮ ಯಾರು ಸೃಷ್ಟಿಕರ್ತ ಭಗವಂತ ನಾವೊಂದು ಮಾತು ಕೇಳ್ತೇನಿ ಏನ್ರಿ ಪರಮಾತ್ಮ ಸೂತ್ರಧಾರಿ ಅಂದ್ರೆ ಹೆಂಗ ಹೆಂಗವ ರೂಪ ಇರ್ಲಾರ್ದವ ದೇಹ ಇರ್ಲಾರ್ದವ ವರ್ಣ ಇರ್ಲಾರ್ದವ ಯಾರ ಕಣ್ಣಿಗೂ ಪರಮಾತ್ಮ ಕಾಣಿಸೋದಿಲ್ಲ ಇವತ್ತಿನ ದಿವಸ ನೀವು ಸೂತ್ರಧಾರಿಗೆ ತೋರಿಸಿ ಕೊಡ್ಬೇಕು ಹಾ ಬೇಕಲ್ಲ ಮತ್ತ ನಮ್ ಕಣ್ಣಿಗೆ ಪಾತ್ರಧಾರಿಗೆ ನಾವು ತೋರಿಸ್ತೇವೆ ತೋರಿಸ್ತೇವಲ್ಲ ಬರೇ ಯಾಕಪ್ಪ ಅಂತಂದ್ರ ಕಣ್ಣಿಗೆ ಕಾಣಿಸ್ಲಾರ್ದ ಹಿಂದ ಕೂತು ಕೆಲಸ ಮಾಡಿ ಅಂದ್ರೆ ಯಾರು ನಂಬುದಿಲ್ಲ ಅದನ್ನ ನಂಬೋದಿಲ್ಲ ಈಗ ಒಂದೇ ಒಂದು ಮಾತು ಕೇಳೋದದ ಏನ್ರಿ ಶ್ರೀಕೃಷ್ಣ ಯಾರಪ್ಪ ಅಂತಂದ್ರ ಭಗವಂತ ಹಾ ಏನ್ ಮಾಡ್ಯಾರ ಅವರು ಪರಮಾತ್ಮ ಮಾನಿಗರಾಯನ ಭಕ್ತಿ ನೋಡಕ ಕಾಂತಾರ ಕಂಟ್ಯಾಗ ಬಂದ್ ಹೇಳ್ಕೊಂಡ ಯಾವ ರೂಪದಾಗ ಹೇಳ್ಕೊಂಡ ಯಾವ ರೂಪ ತೊಟ್ಟಿದಾಗ ಹೇಳ್ಕೊಂಡಾಗ ಒಬ್ಬ ಮುಪ್ಪಾನ ಮುದುಕನ ವೇಷ ತೊಟ್ಟು ಬಂದ ಕಾಂತಾರ ಕಂಟ್ಯಾಗ ಹೇಳ್ಕೊಂಡ ಹೌದೌದ್ರ ಮತ್ತು ಸೃಷ್ಟಿಕರ್ತ ಭಗವಂತ ಅಷ್ಟು ನಿಮ್ಮ ಸೂತ್ರಧಾರಿ ಶ್ರೇಷ್ಠ ಇದ್ದಪ್ಪ ಅಂತಂದ್ರ ಹೌದು ಇಲ್ಯಾಕ ಮುಪ್ಪಾನ ಮುದುಕನ ಪಾತ್ರ ತೊಟ್ಟ ಹೆಂಗಿದ್ದು ನೋಡಿ ಹಂಗೆ ಬರ್ಬೇಕಲ್ಲ ಹಂಗೆ ಬರ್ಬೇಕಾಗಿತ್ತು ಹಾ ಪಾತ್ರ ತೊಟ್ಟ ಯಾಕೆ ನಿನ್ನ ಸೂತ್ರಧಾರಿ ಬಂದ ಹೇಳ್ತಾರ ಇಷ್ಟೇ ಮಾತಲ್ಲ ಮತ್ತೇನ್ರಿ ಭಸ್ಮಾಸುರನ ಕೈ ಒಳಗಿಂದ ಪಾರಾಗಿ ಹೋಗಬೇಕಾದ್ರ ಭಸ್ಮಾಸುರಗ ವರ ಎಂತಾದ ಸಿಕ್ಕಿತ್ತು ಎಂತ ವರ ಇತ್ತವ ನಿನ್ನ ಸೂತ್ರಧಾರಿಯಿಂದ ವರ ಸಿಕ್ಕಿತ್ತು ಎಂತಾದು ಎಂತ ವರವ ಯಾರ ತಲೆ ಮ್ಯಾಗ ಕೈ ಇಡ್ತಾರ ನೋಡ್ ಅವ್ರು ಸುಟ್ಟು ಭಸ್ಮಾಗಿ ಹೋಗ್ಬೇಕು ಸಿದ್ಧಾಂತ ಮಾತ್ರ ಹೌದು ಸುಟ್ಟು ಭಸ್ಮಾಗಿ ಹೋಗ್ಬೇಕಂದ ಕೂಡಲೇ ಭಸ್ಮಾಸುರ ವಿಚಾರ ಮಾಡ್ದ ಏನ್ ವಿಚಾರ ಮಾಡಿದ್ರಿ ನನಗರೇ ಇವ ಇಂತ ವರ ಕೊಟ್ಟಾನ ಇವನು ತಲೆ ಮ್ಯಾಗ ಕೈ ಇಟ್ಟು ಸುಡ್ಬೇಕಂತ ತಿಳ್ಕೊಂಡು ಪರಮಾತ್ಮಗೆ ಬೆನ್ನ ಹತ್ತಿ ಬಿಟ್ಟ ಯಾರು ಯಾರು ಭಸ್ಮಾಚಾರಿ ಹೌದಲ್ಲ ಭಸ್ಮಾಸುರ ಬೆನ್ನ ಹತ್ತಿ ಬಿಟ್ಟ ಹೌದು ಬೆನ್ನ ಹತ್ತಿ ಕೊಡ್ಲಿ ಅವಾಗ ಸೂತ್ರಧಾರಿ ವಿಚಾರ ಮಾಡ್ತಾನ ನೋಡ್ರಿ ಬಂಧುಗಳೇ ಏನ್ ವಿಚಾರ ಮಾಡಿದ ಹಿಂಗೆ ನಾ ಹೋದ್ನಪ್ಪ ಅಂತಂದ್ರ ನನ್ನ ಪ್ರಾಣಿ ಇವನ ಕೈಯಾಗ ಉಳಿದಿಲ್ಲ ನಾ ಏನಾರ ಅವನು ಪಾತ್ರ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡಿದ ಪರಮಾತ್ಮ ಮೋಹಿನಿ ರೂಪ ತೊಟ್ಟ ಶೀರಿ ಉಟ್ಕೊಂಡು ಪಾತ್ರ ಮಾಡ್ಯಾರ ಇಲ್ಯಾಕ ಪಾತ್ರ ಮಾಡ್ದ ಯಾಕ ಪಾತ್ರ ಮಾಡ್ದ ಅಂತ ಇಷ್ಟೇ ಮಾತು ವಿಷಯ ಬೆಳೆಸಿದ್ರೆ ಬಾಬಾ ಹಣ್ಣು ಬಾಳಿಕಾಯಿ ಸುದ್ದಾಗಿರ್ಬೇಕು ಇರ್ಲಿ ಮುಂದಿನ ಸಂಧಿಗೆ ಪರಮಾತ್ಮ ತನ್ನ ಪ್ರಾಣ ಉಳಿಸುವ ಸಲುವಾಗಿ ಯಾಕತ್ತ ಮೋಹಿನಿ ರೂಪ ಮೋಹಿನಿ ಪಾತ್ರ ತೊಟ್ಟ ಹೇಳ್ತಾರ ಚಿಗಡೆ ಸೂತ್ರಧಾರಿ ಮೋಹಿನಿ ಶೀರಿ ಉಟ್ಕೊಂಡು ಯಾಕೆ ಪಾತ್ರ ತೊಟ್ಟ ಅಂತಕ್ಕಂಥದ್ದು ಇದೊಂದ ಸಂಶಯ ಅದ ಇರ್ಲಿ ಇನ್ನು ಅವರೊಂದು ಪ್ರಶ್ನೆ ಕೇಳ್ಯಾರ ನಮಗೆ ಏನ್ ಕೇಳಿದ್ರ ಮಾತ ಏನು ಪ್ರಶ್ನೆ ಕೇಳಿದ್ರಪ್ಪ ಅಂತಂದ್ರ ತಮ್ಮ ಏನ್ರಿ ಕೇಳಿದ್ರ ಅವರ ಗುರು ಶಿಷ್ಯರ ಬದಲೇ ಕೇಳಿದ್ರು ಏನವಾ ಶಿಷ್ಯಾಗ ಬುದ್ಧಿ ಕಲಿಸೋ ಸಲುವಾಗಿ ಭೀಮಾ ನದಿಯಾಗ ಆ ಒಬ್ಬ ಸೌಕಾರಿ ಏನಪ್ಪಾ ಅಂತಂದ್ರ ಆ ಬೀಸಿ ಏನಪ್ಪಾ ಅಂತಂದ್ರ ತಮ್ಮ ಸಮಾನವಾಗಿ ಅಳದ ಬಂಗಾರ ಬೆಳ್ಳಿ ನಾಣ್ಯ ಕೊಡ್ತಿದ್ದ ಗುರು ಶಿಷ್ಯರ ಏನಪ್ಪಾ ಅಂತಂದ್ರ ಗುರು ಅಂತಾನ ನನಗ್ ಬ್ಯಾಡ ಅಂತಕ್ಕಂತ ಮಾತಂದ ಅವಾಗ ಶಿಷ್ಯ ತಗೊಂಡು ಹೋಗುವಂತ ಸಂದರ್ಭದಾಗ ಭೀಮಾ ನದಿಯಾಗ ಹೋಗ್ತಿದ್ರು ಗುರು ಅಂತಾನಂತ ಏನಂದತ್ರಿ ಶಿಷ್ಯ ಅದ್ರಾಗ ಏನ ಬೆಳ್ಳಿ ನಾಣ್ಯ ಅದಾವ ಏನ ಕರಿ ಇದಲಿ ಅದಾವ ನೋಡಂದ ಕೂಡ್ಲೆ ಶಿಷ್ಯ ತೆಗೆದು ನೋಡುವಷ್ಟೊಳಗ ಅದ್ರಾಗ ಬೆಳ್ಳಿ ನಾಣ್ಯ ಹೋಗಿ ಕರಿ ಇದ್ದಿ ಆಗಿದ್ದು ಇವನ್ ತಗೊಂಡು ಏನ್ ಮಾಡ್ಯಾರ ತಿಳ್ಕೊಂಡ ಭೀಮಾ ನದಿಯಾಗ ಸುರಿತಿದ್ದ ಶಿಷ್ಯನ ಕಣ್ಣಿಗೆ ಇದಲಿ ಕಾಣಿಸ್ತಿತ್ತು ಭೀಮಾ ನದಿಯಾಗ ಹೋಗಿ ಬೀಳುವಂತ ಟೈಮದೊಳಗ ಏನ್ ಕಾಣಿಸ್ತಿತ್ತು ಏನ ಬಂಗಾರ ಬೆಳ್ಳಿ ನಾಣ್ಯಗಳು ಕಾಣಿಸ್ತಿದ್ದು ಆ ಶಿಷ್ಯನ ಏನಪ್ಪಾ ಅಂತಂದ್ರ ಬುದ್ಧಿ ಕಲಿಸೋ ಸಲುವಾಗಿ ಗುರು ಇಂತ ಪವಾಡ ಮಾಡ್ಯಾನ ಆ ಪವಾಡ ಮಾಡಿರ್ತಕ್ಕಂತ ಗುರು ಯಾರು ಮತ್ತು ಯಾರಪ್ಪ ಅಂತಂದ್ರ ಅಂತ ಶಿಷ್ಯ ಯಾರು ಮತ್ತೆ ಹಿಂದೆ ಇದ್ದಿರ್ತಕ್ಕಂತ ಸೌಕಾರ ಯಾರು ಅಂತ ಕೇಳ್ತಾರ ಅವ್ರು ತಾಲೂಕ್ ಯಾವುದು ಜಿಲ್ಲಾ ಯಾವುದು ಊರ್ ಯಾವುದು ಕೇಳ್ಯಾರ ಒಬ್ಬ ಹಿಂಗ ಇವೆಲ್ಲ ಕೇಳ್ಯಾರ ಕೇಳ್ಯಾರಿ ಇರ್ಲಿ ಯಾಕಪ್ಪ ಅಂತಂದ್ರ ಅಕ್ಕೋರಿಗೆ ಮಾತು ಹೇಳುದದ ಏನ್ ಹೇಳ್ತೀರಿ ನೀವು ಬಂದ್ ಏನಪ್ಪಾ ಅಂತಂದ್ರ ಎರಡೇ ನುಡಿ ಒಳಗ ಬಂದ್ ಕೇಳಿರಿ ಲಾಸ್ಟ್ ಎರಡೇ ನುಡಿ ಉಳಿದಿತ್ತು ಅವಾಗ ಬಂದ್ ಕೇಳಿರಿ ಇನ್ನೂ ವಿಚಾರ ಮಾಡ್ಲಕ್ ನಮಗ್ ಟೈಮ್ ಸಿಕ್ಕಿಲ್ಲ ನೀವೇನೋ ಬುಕ್ನಾಗ ಕೇಳಿರೋ ಏನೋ ಸಿದ್ಧಾಂತ ಕೇಳಿರೋ ಅದನ್ನು ನಮಗ ನಂಬಿಕೆ ಇಲ್ಲ ವಿಶ್ವಾಸ ಇಲ್ಲ ನಿಮ್ ಗುರುವಿನ ಮೇಲೆ ಹೇ ಹಂಗಲ್ಲ ಆ ವಿಷಯ ಪ್ರಶ್ನೆದ ಮ್ಯಾಗ ನಂಬಿಕೆ ಇಲ್ಲ ಅವ್ರ ಮ್ಯಾಗ ಹೇಳತಿಲ್ಲ ನಾನು ಯಾಕಪ್ಪ ಅಂತಂದ್ರ ಇವತ್ತಿನ ದಿವಸ ಬರಲ್ಲ ಅಂದ್ರ ಏನು ನಮ್ಮ ಗಂಟೆನ ಹೋಗಲ್ಲ ಅಚ್ಚಿ ಕಡಿ ಅವ್ರ ಗಂಟು ಹಂಗಲ್ಲ ಹೋಗ್ಬೇಡ ಕಮಿಟಿ ಅವ್ರ ಗಂಟು ಹೋಗೋದು ಮುಂಜಾನೆ ಹಂಗಲ್ಲ ಯಾಕಪ್ಪ ಅಂತಂದ್ರ ತಮ್ಮ ಹಾಲು ಮತ್ತದ ಏನಪ್ಪಾ ಅಂತಂದ್ರ ಹುನ್ನೂರಾಗ್ಲಿ ಹುಲಜಂತಿ ಆಗ್ಲಿ ಶಿರಡೋಣ ಆಗ್ಲಿ ಕ್ವಾಣೂರಾಗ್ಲಿ ಹಿಂಗ
ಹೌದಲ್ಲ ಈ ಮಟ್ಟದಾಗ ಆಯ್ತು ಈ ಪವಾಡ ಎಲ್ಲಿ ನಡೆದಿಲ್ಲ ಅಂತಕ್ಕಂತ ನಮ್ಗೆ ಹತ್ತಿರದ ಬಂದ ಮತ್ತೆ ಬ್ಯಾರೆ ಕಡೆ ಎಲ್ಲಿ ನಡೆದಿತ್ತಪ್ಪ ಅಂತಂದ್ರೆ ನೀವೇ ಮುಂದಿನ ಸಂದಿಗೆ ಹೇಳಿ ಹೇಳ ಅದಕ್ಕೆ ಸಂಬಂಧ ಅದ ಯಾಕಪ್ಪ ಅಂತಂದ್ರ ತಮ್ಮ ಬರ್ತದಂದ್ರ ಇಲ್ಲ ಬರ್ತದ ಅಂತ ಹೇಳುದು ಬರ್ತಂದ್ರ ಬರ್ತತ್ ಹೇಳುದು ಇಲ್ಲಂದ್ರ ಇಲ್ಲಪ್ಪ ಅಂತಂದ್ರ ಇಲ್ಲ ಅಂತ ಹೇಳುದು ಮತ್ತೆ ಇವತ್ತಿನ ದಿವಸ ಕನಸಿಗೆ ಬೋರಂ ಹೇಳಿ ಹೋದಿಲ್ಲ ಸೋತಳು ಅಂತಕ್ಕಂತ ಮಾತೇನು ಇಲ್ಲ ಹಂಗೇನಿಲ್ಲ ಇವತ್ತಿನ ದಿವಸ ಬರ್ತದಂದ್ರ ಬರ್ತತ್ತ ಇಲ್ಲಂದ್ರ ಇಲ್ಲ ಅಂತ ಹೇಳುದು ಮುಂದಿನ ಸಂದಿಗೆ ಅಕ್ಬರ ಯಾವ ಸಿದ್ಧಾಟಿಗೆ ಒಳಗ ಅಂದ್ರೆ ಯಾವ ಮಠ ಮನಿ ಒಳಗ ಈ ಮೂಲ ಮಠ ಮನಿಗಳ 5 ಮಠ ಮನಿ ಅದಾವ ಇದ್ರ ಒಳಗೆ ಎಲ್ಲಾರ ನಡೆದಿತ್ತಪ್ಪ ಅಂತಂದ್ರೆ ನೀವು ಮುಂದಿನ ಸಂದಿಗೆ ಹೇಳ್ಬೋದು ನಮಗರೇ ನೋಡ್ಲಕ್ಕಾಗಿ ಸಿಕ್ಕಿಲ್ಲ ಮತ್ತೆ ನಾವು ಮುಂದೆ ಹೋಗಿ ಎಲ್ಲ ಹೇಳೋಣಪ್ಪ ಇರ್ಲಿ ತಮ್ಮ ಯಾಕಪ್ಪ ಅಂತಂದ್ರ ಅವರೇ ದೊಡ್ಡವ್ರದಾರ ನಾವು ಸಣ್ಣವ್ರದೇವ ಅಷ್ಟೇ ಮತ್ತೆ ಇನ್ನೊಂದು ಮಾತು ಕೇಳೋದ ಅಕ್ಬರಿಗೆ ಮಾರಿಗಿನೊಳಗ ಹಾಡಿದ್ರು ನೀವೆಲ್ಲಾರು ಕೇಳಿರಿ ಏನ್ ಹಾಡಿದಾರ ಮಾರಗ ಏನ್ ಹಾಡಿದ್ರು ಏನವ ಮಾಯವಾಗ 16,000 ಭಾಗ್ಯ ಅಂತಕ್ಕಂತ ಮಾತು ಹಾಡ್ಯಾರಲ್ರಿ ಹಾಡ್ಯಾರಲ್ಲ ಒಂದು ಮಾತು ಕೇಳೋದ ಏನ್ ಕೇಳ್ತಾರೆ ಯಾರಪ್ಪ ಅಂತಂದ್ರ ನನ್ನಪ್ಪ ಮಾಣಿಂಗ್ರೆ ಬಂದಿಗೆ 1,000 ಭಾಗ್ಯ ಕಾಯ್ದ ಹೌದಲ್ಲ ಯಾರದಿಂದ ಬಂದು ಯಾವ್ದಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಕಾಯ್ದ್ರು ಅವರಿಗೆ ಸಾಕಾಯ್ತು ಪರಮಾತ್ಮನು ಕಾಯ್ದ ಅವರಿಗೆ ಸಾಕಾಯ್ತು ಕೊನೆಯದಾಗಿ ಪಾರ್ವತ ದೇವಿ ಕಾಯ್ಕೋತ ಬಂದು ಏನ್ ಮಾಡದಪ್ಪ ಅಂತಂದ್ರ ಅವಳಿಗೂ ಸಾಕಾಗಿ ಜಾಗ್ರತಪುರ ಭೂಮಿ ಒಳಗ ಆ ಒಂದು ಹುತ್ತಿನೊಳಗ ಕುರಿಗಳನ್ನ ಮುಚ್ಚಿ ತನ್ನ ಮೂಗುತಿಯನ್ನ ಕೀಲಿ ಮಾಡಿ ಅಲ್ಲೇ ಮುಚ್ಚಿಟ್ಟು ಹೋದಳು ಮುಂದೆ ಪದಮಗೊಂಡ ಆ ಹುತ್ತಿಗೆ ನೇಗಿಲು ಹಚ್ಚಿದ ಭಾಗ್ಯ ಹೊರಗೆ ಬಂದು ಅದೇ ಭಾಗ್ಯ ಕಾಯ್ಕೋತ ಪದಮಗೊಂಡು ಹೋದ ಪದಮಗೊಂಡನದಿಂದ ಕೋರಿ ಚಂದ್ರಮಗ ಬಂದು ಕೋರಿ ಚಂದ್ರಮದಿಂದ ಮಾಣಿಗರಾಗಿ ಬಂದವ್ ಹಿಂಗ ಬಲ್ಲಿಗೆ 1,000 ಭಾಗ್ಯ ಪರಮಾತ್ಮನದಿಂದ ಅಲ್ಲಿದಿಂದ ಈ ಭಾಗ್ಯ ಬಂದ ಮತ್ತ ಮಾಯವಾಗ ನೀವು 16,000 ಭಾಗ್ಯ ಅಂತ ಹಾಡಿರಲ್ಲ ಅಕ್ಕನೇಳ ಮಾಯವಾಗ 16,000 ಭಾಗ್ಯ ಯಾರು ಕೊಟ್ರು ಎಲ್ಲಿದಿಂದ ಬಂದು ಅಂತಕ್ಕಂಥದ್ದು ನೀವು ಹಾಡಿರತನ ಕೇಳಬೇಕಾಗ್ಯದ ಇರ್ಲಿ ಬಹಳ ಮಾತಾಡಿ ಬಹಳ ಹೇಳಿ ದೈವ ಕೊಜ್ಜಗಳಾರ್ದಂಗ ಈಗ ಯಥಾ ಪ್ರಕಾರ ಒಂದು ಚಾಲ ಹಾಡಿ ಸರದೋಡಿ ಕಲಾವಂತರಿಗೆ ಪಾಳೆ